ಕ್ಷಣ ಬಿಡ್ತೀನಿ ನಾನು ನಿನ್ನ ಹೇಳೋ ಪುಣ್ಯಾತ್ಮ ನನ್ನ ಮನ್ಯಾಗ ಒಬ್ಬಕಿ ಮಗಳು ಹಾಳು ಕೈಕಾಲು ಕಣ್ಣ ಕಿವಿ ಅಕ್ಕಿಗೆ ಎಲ್ಲೋ ಪುಣ್ಯಾತ್ಮ ನನ್ನ ಮನ್ಯಾಗ ಒಬ್ಬಕಿ ಮಗಳು ಹಾಳು ಕೈಕಾಲು ಕಣ್ಣ ಕಿವಿ ಅಕ್ಕಿಗೆ ಎಲ್ಲೋ ಯಾರು ಕೇಳವಲ್ವು ಆಕೆಗೆ ಲಗ್ನ ಆದ್ರೆ ಕ್ಷಮ ಬಿಡ್ತೀನಿ ನಾನು ನಿನ್ನ ಪುನಃ ಗಾದಿಯರಿ ಬಾಬಾದ ಹರಿವ ಎನ್ನ ನಿನ್ನ ಸತಿಲಿನ ಸದ್ದಾತಿ ಸ್ವರ್ಗ ಇದನ್ನವಲ್ಲಂದ್ರ ನಿನಗ ಕ್ಷಮ ಹ್ಯಾಂಗ ಸಿಗುತ್ತಾದು ಸುಮ್ಮನೆ ಹೋಗೋ ಹಚ್ಚಿ ಇದನ್ನವಲ್ಲಂದ್ರ ನಿನಗ ಕ್ಷಮ ಹ್ಯಾಂಗ ಸಿಗುತ್ತಾದು ಸುಮ್ಮನೆ ಹೋಗೋ ಹಚ್ಚಿ ಗುಣಗಾರ ಭೂಸ್ವಾಲ ಎನ್ ಹ್ಯಾಂಗ ಮಾಡಲೆಂದು ಬಂದು ಸಿಕ್ಕಿ ನಂದ ಇವನ ಸ್ವಾಧೀನ ಮಸೂತಿ ಕೊಳ್ಳಿಗೆ ಬಿದ್ದಂಗ ಐತ್ರಿ ನಮಾಜ ಮಾಡುತ್ತಾನ ತುತ್ತ ಹಣ್ಣಿಗಾಗಿ 12 ವರ್ಷ ದುಡಿದೋನ ಹೆಣ್ಣಿಗಾದರಂತೂ ನನ್ನ ಮಣ್ಣ ಇಲ್ಲೇ ಮಾಡತಾನ ಋಣ ಮುಟ್ಟಿಸಬೇಕು ಹೀಗೆ ಸರಿನಾ ಹೆಣ್ಣಿಗಾದರಂತೂ ನನ್ನ ಮಣ್ಣ ಇಲ್ಲ ಮಾಡತಾನ ಋಣ ಮುಟ್ಟಿಸಬೇಕು ಹೀಗೆ ಸರಿನಾ ತೋಟದ ಮಾಲಕರಿಗೆ ಅಭುಸ್ವಾರ ಕೇಳತಾನ ತುತ್ತ ಹಣ್ಣಿಗಾಗಿ 12 ವರ್ಷ ದುಡಿದೀನಿ ನಾನ ನಿನ್ನ ಹೆಣ್ಣಿಗಾಗಿ ಋಣ ಕೊಡ್ಲಿ ಎಲಿತಾನ ತೋಟದ ಮಾಲಕ ಅಂದ್ರ ಮಗಳಿಗೆ ಆದ್ರ ಋಣ ಮುಕ್ತಾನ ಹೈರಾಣಾದ್ರೂ ಚಿಂತೆ ಇಲ್ಲ ಋಣ ಮುಟ್ಟಲಂತ ಹೇಳಿ ಮದುವೆ ಆಗಲಾತ ಕಬುಲ ಆಗ ಮಾಲಕನ ಮಗಳು ಅಂದ್ರ ಪಾತ್ಮ ಇದ್ದಾಳು ರೂಪದೊಳಗ ಚಂದ್ರನಂದ ಜ್ಯೋತಿ ಚಂದ್ರನಂದ ಅವರು ಶಾದಿ ಅಕ್ಕಿ ಕಾಳ ಹಾಕ್ಯಾನ ಒಳೆ ಆ ಪಟ್ಟಣ ಶೃಂಗಾರಗೊಳಿಸಿ ಭರತಿ ಶೃಂಗಾರಗೊಳಿಸಿ ಭರ ಅಬು ಸ್ವಾಲ ಹಣಿಕಿ ಹಾಕಿ ನೋಡಿದ ರೂಪದ ರೂಪದ ಈಗಿ ನನ್ನ ಹೆಂಡತಿ ಅಲ್ಲ ಅಂತ ಕುಂತಲ್ಲೇ ಮಾಡತಾನ ರೂಪ ನೋಡಿ ಹೌಹಾರಿ ಅಬು ಸ್ವಾಲ ಅಂತಾನ ನನ್ನ ಹೆಂಡತಿಗಿಲ್ಲಂತ ಕೈ ಕಾಲ ಕಣ್ಣ ಮಾ ರೂಪಾವತಿ ಇದ್ದಾರಿಕಿ ಪದ್ಮೇಣ ಈಕಿಗೆ ಮುಟ್ಟಿದಾರ ಕೆಟ್ಟು ಹೋಗ್ತದ ಮಾಡಿದ ಪರಮೇಶ್ವರ ಪ್ರೀತಿ ಪುತ್ರ ಅನಸೀದಾನು ಪೀರನ ಪೀರನೇ ತೋಟದಾಳ ಮನುಷ್ಯರು ಏನ್ ಮಾಡ್ಯಾರ್ರಿ
ಮುಂಜಾನೆ ಎದ್ದು ಆಳ ಮಕ್ಕಳು ಅಂಗಳ ಕಸ ಹೊಡಿಲಾಕ ಹೋಗಿ ಅಬುಸ್ವಾಲೆ ಹೊರಗ ಮನಗಿದು ನೋಡ್ಯಾರ ಕಣ ಮುಟ್ಟ ಅವನಿಗೆ ಕೇಳ್ತಾರ ಇಲ್ಲಾಕ ಮನಗಿದು ಮಂಚ ಬಿಟ್ಟ ಶರಣ ಮಂಚದ ಸುದ್ದಿ ಕೇಳಿ ಕಿಂಚಿತಾಗಿ ಸೇಟ ಮನುಷ್ಯ ಬಂದ ಅದಕ್ಕೆ ತಾಯಿ ಮಗ ಅಂತಂದ್ರ ಹೆಂಗಿರ್ಬೇಕು ಹೆಂಗಿರ್ಬೇಕ್ರಿ ಮಾಸ್ತರ ತಾಯಿ ಅನ್ನುವಂತಕ್ಕೆ ಮಾತ್ರ ಮಗನಿಗೆ ಹೆಂಗ್ ಬೆಳೆಸಬೇಕು ಸಣ್ಣ ಇದ್ದಾಗ ಹೌದ್ ಹೌದು ಸಂಸ್ಕಾರ ಹೆಂಗ್ ಕೊಡ್ಬೇಕು ಪತಿವ್ರತ ಧರ್ಮ ಅಂದ್ರೆ ಹೆಂಗಿರ್ಬೇಕು ಹೆಂಗಿರ್ಬೇಕಲ್ರಿ ಮಾಸ್ತರ ಅದಕ್ಕೆ ಒಬ್ಬಾಕಿ ತಾಯಿ ಏನ್ ಮಾಡ್ತಾಳ ತಾಯಿ ಹೆಚ್ಚಿಗೆ ಅನಿಸ್ಕೋಬೇಕಾದ್ರ ಹೌದ್ ಹೌದು ಸಣ್ಣ ಇದ್ದಾಗ ಮಗ ಮಾತ್ರ ಒಬ್ಬನೇ ಅದಾನ ಗಂಡ ಇಲ್ಲ ಹೌದಪ್ಪ ಗಂಡ ಸತ್ತಿದ ತಂದೆ ಇದ್ದವ್ ತೀರ್ಕೊಂಡು ಹೋಗ್ಯಾನ ಮಗ ಒಬ್ಬನೇ ಉಳ್ದಾನ ಹೌದು ಅವಾಗ ಆಕಿ ಏನ್ ಮಾಡ್ಯಾಳ ಬಜಾರ್ ಕರ್ಕೊಂಡು ಹೋಗ್ಯಾಳ ಮಗನಿಗೆ ಒಬ್ಬನೇ ಮಗ ಹೌದ್ ಹೌದು ಏನ್ ಬೇಕಾದ ಮಾತ್ರ ಅವನಿಗೆ ಕೊಡಿಸ್ಯಾಳ ಹೌದು ಏನು ತೊಂದ್ರೆ ಇದ್ದಿದ್ದಿಲ್ಲ ಆ ಮಗನಿಗೆ ಬಜಾರ್ದಾಗ ಹೋಗುವಂತ ಟೈಮ್ದೊಳಗೆ ಏನಾಗ್ತದ ಏನಾಗಿದ್ರಿ ಮಾಸ್ತರ ಕೆಟ್ಟ ಬ್ಯಾಸಿಗೆ ಬಿಸಿಲು ಭಯಂಕರ ಹಸು ಆಗ್ತದ ಹುಡುಗ ಅಲ್ಲಿ ಬಜಾರ್ದಾಗ ಹಸು ಆದಾಗ ಹುಡುಗ ಏನಂದದ ಏನಂದ್ರಿ ಮಾಸ್ತರ ಏ ಯವ್ವ ನಾ ಏನಾರ ತಿಂತೀನಿ ಒಂದು 10 ರೂಪಾಯಿ ಕೊಡು ಅಲ್ಲಾಕತ್ತದ ಬಜಾರ್ದಾಗ ಹೌದ್ ಹೌದು ಅವಾಗ ಆಕಿ ತಾಯಿ ಇದ್ದಕ್ಕೆ ಏನಲ್ಲಾಕತ್ತಾಳ ಏನಂತಾಳ್ರಿ ಏ ಮಗನ ಸಂತಿ ಮಾಡ್ಬೇಕಾದ್ರೆ ರೊಕ್ಕ ಕಮ್ಮಿ ಬೀಳುತ್ತಾವ ಹೌದ್ ಹೌದು ನಿನಗೆಲ್ಲಿದ್ ಕೂಡ್ಲು 10 ರೂಪಾಯಿ ಬ್ಯಾಡ ನಡಿಯಲ್ಲಾಕತ್ತಾಳ ಮನೆ ಹೋಗಿ ಊಟ ಮಾಡಕ್ಕೆ ಅವಾಗ ಏನಂದ ಹುಡುಗ ಏನಂದ್ರಿ ಮಾಸ್ತರ ಹಿಂಗಾದ್ರ ನಮ್ಮ ಮಗು ಕೇಳಂಗಿಲ್ಲ ತಿಳ್ಕೊಳೋದು ಹಿಂದಿಂದ ಏನ್ ಮಾಡ್ಲಕತ್ತದ ಸಣ್ಣ ಸಣ್ಣ ಹಣ್ಣುಗಳು ಕಳು ಮಾಡ್ಲಕತ್ತದ ಆಕಿ ಸಂತಿ ಮಾಡ್ಕೋತ ಮುಂದೆ ಹೊಂಟಾಳ ಸಣ್ಣ 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 ಹಣ್ಣುಗಳು ಕಳು ಮಾಡ್ಕೋತ ಒಂದು ಕೈಯಾಗ ಪಿಸ್ಬಿ ಹಿಡ್ಕೊಂಡು ಮನೆಗೆ ಬರೋದ್ರೊಳಗಾಗಿ ಆ ಪಿಸ್ಬಿ ತುಂಬ್ಕೊಂಡ್ಕಿರ ಅವನು ಕೂಡ ಇವನು ಹಿಂದೆ ಬಂದಾನ ಹೌದು ಅವಾಗ ತಾಯಿ ಇದ್ದಕ್ಕೆ ಏನ್ ಮಾಡ್ಲಕತ್ತಾಳ ಸಂತಿ ಎಲ್ಲ ತೆಗೆದು ಹಾಕುವಂತ ಟೈಮ್ದೊಳಗ ಸಂತಿ ಎಲ್ಲ ತೆಗೆದು ಹಾಕುದು ಹಿಂದ್ರಗಡೆ ಮಗ ಇದ್ದವ ಪಿಸ್ಬಿ ತಂದು ಕೊಟ್ಟದ ಅವನ ಕೈಯಾಗ ಹೌದು ಅವಾಗ ಏನಂದಾಳ ಇವ್ರ ತಾಯಿ ಏನಂತಾಳ್ರಿ ಎಲ್ಲಿ ತಗೊಂಡು ಬಂದು ನನ್ನ ಮಗನೇ ಅಂದಾಳ ಏ ಅವ್ವ ನೀ ಮುಂದೆ ಮುಂದೆ ಸಂತಿ ಮಾಡ್ತಿದ್ದಿ ನಾ ಹಿಂದಿಂದ ಇವೆಲ್ಲ ಕಳು ಮಾಡ್ಕೊಂಡು ಪಿಸ್ವ್ಯಾ ತುಂಬ್ಕೊಂಡು ಬಂದೀನಿ ಹೌದ್ ಹೌದು ಅವಾಗ ಈಕಿ ಏನಂತಾಳ್ರಿ ಮಾಸ್ತರ ನೋಡ್ರಿ ಅವನ್ ಗುಣ ಹೆಂಗದ ಒಂದು ಪಿಸ್ವಿ ತಗೊಂಡು ಮಾವ ತುಂಬ್ಕೊಂಡು ಬಂದಾನ ಅವಾಗ ಒಂದ್ 2 ಕಪಾಳ ಕೊಟ್ಟಿದಳು ಮಾಡಬೇಡ ನನ್ನ ಮಗನೇ ಅಂತ ತಿಳ್ಕೊಂಡು ಜಾಡಿಸಿ ಒಂದ್ 2 ಕಪಾಳ ಕೊಟ್ಟಿದಳಪ್ಪ ಅಂತಂದ್ರೆ ಮಗ ಏನ್ ಮಾಡ್ತಿದ್ದ ಹಾದಿ ಚಲೋ ಹಿಡಿತಿದ್ದ ಮಾಸ್ತರ ರೂಟ್ ಬರಬರಿ ಹಿಡಿತಿತ್ತದು ಹೌದ್ ಹೌದು ಹೈವೇ ಮ್ಯಾಗ ಹೋಗ್ತಿದ್ ಗಾಡಿ ಅದು ಏನ್ ಆಗ್ಲಕತ್ತದ ಏನ್ ಮಾಡ್ಯಾಡ್ರಿ ತಾಯಿ ಕಲ್ಲು ಮೂಳ ತುಳಿಬೇಕಾದ್ರ ಕಾರಣ ಏನು ಏನ್ ಕಾರಣ್ರಿ ಮಾಸ್ತರ ಏನಂದಾಳ ಇವ್ರವ್ವ ಏನಂತಾಳ್ರಿ ಏನು ಚಲೋ ಮಾಡಿದ್ವು ನನ್ನ ರಾಜ ತಿಳ್ಕೊಂಡ್ರಿ ಲಟ್ಕಿ ಮುರಿಲಕತ್ತಾಳ ಒಂದೇ ಪಿಸ್ವಿ ತಗೊಂಡು ಬಂದಿಯಲ್ಲೋ ಇನ್ನೊಂದ್ 2 ಪಿಸ್ವಿ ತುಂಬ್ಕೊಂಡು ಬಂದ್ರೆ ಬಹಳ ಚಲೋ ಆಗ್ತಿತ್ತಲ್ಲ ಒಂದೇ ಪಿಸ್ವಿ ಯಾಕೆ ತಗೊಂಡು ಬಂದಿದ್ವು ನನ್ನ ರಾಜ ತಿಳ್ಕೊಂಡು ಲಟ್ಕಿ ಮುರಿದ್ಲು ಮಗನ ತಲೆಯಾಗ ಏನ್ ಮೂಡ್ತು ಜಿರೆ ಸುಡದಂಗಾಯ್ತು ತಲೆಯಾಗ ಮೂಡ್ತದ ಮಗನಿಗೆ ಏನ್ರಿ ಮಾಸ್ತರ ಕಳ್ತನ ಮಾಡುದೇ ಚಲೋ ಇದ್ದಂಗ ಕಾಣ್ತದ ನಮ್ಮ ಅವ್ವ ಹೇಳಕತ್ತಾಳ ಅಂದ್ರ ಅದು ಕಳ್ತನ ಮಾಡೋದು ಕಲಿತ್ರಿಪ್ಪ ಮುಂದೆ ಮಗ ಏನ್ ಮಾಡ್ತಾಳ್ರಿ ಮಾಸ್ತರ ಮುಂದೆ ಮನ್ಯಾಗಿದ್ದೀವಿ ರೊಕ್ಕ ತಗೊಳಕತ್ತು ಅವು ಏನ್ ಇಡ್ತಾಳಲ್ಲ ಹೌದು ಚಾಪಡಿ ಡಬ್ಬ್ಯಾಗ ಇಡೋದು ಮಾನ್ಯಾಗ ಇಡೋದು ಅಲ್ಲಿ ಇಲ್ಲಿ ಇಡ್ತಾಳ ಅವು ಇಡ್ತಾಳ ರೊಕ್ಕ ಹೌದಲ್ರಿ ಮಾಸ್ತರ ನಮ್ಮ ಅಪ್ಪದೇರ ಏನ್ ಮಾಡ್ತಾರ ಪ್ಯಾಂಟಿನ ಕಿಶದಾಗ ಇಡೋದು ಅಂಗಿ ಕಿಶದಾಗ ಇಡೋದು ಇವ್ರು ಮಾಡ್ತಾರ ಇವ್ರು ಹೌದೇರ ಏನ್ ಮಾಡ್ತಾರ ಏನ್ ಮಾಡ್ತಾರ್ರಿ ಚಾಪಡಿ ಡಬ್ಬ್ಯಾಗ ಉಪ್ಪಿನ ಡಬ್ಬ್ಯಾಗ ಅಲ್ಲಿ ಇಲ್ಲಿ ಇಡ್ತಾರ ರೊಕ್ಕ ಆ ಇಟ್ಟಂತ ರೊಕ್ಕ ಇವಾಗ ಏನ್ ಮಾಡ್ಲಕತ್ತ ಮಗ ಏನ್ ಮಾಡ್ತಾನ್ರಿ ಅವು ಇಲ್ಲ ಎಲ್ಲ ಕಳು ಮಾಡ್ಕೊಂಡು ಹೋಗ್ಲಕತ್ರಿ ಅದು ಹೌದ್ ಹೌದು ರೊಕ್ಕ ತಗೊಂಡು ಮನೆಯವ್ರ ರೊಕ್ಕ ಸಾಲಾರ ಬಟ್ಟಿಗೆ ನೆರಮನಿ ಕಳ್ತನ ಮಾಡ್ಲಕತ್ತು ನೆರಮನಿ ಸಾಲಾರ ಬಟ್ಟಿಗೆ ಊರನ್ನು ದೊಡ್ಡ ದೊಡ್ಡ ಸಾವುಕಾರ ಮನಿ ಕಳ್ತನ ಮಾಡ್ಲಕತ್ತು ದೊಡ್ಡ ದೊಡ್ಡ ಸಾವುಕಾರ ಮನಿ ಕಳ್ತನ ಮಾಡುದು ಸಾಲಾರ ಬಟ್ಟಿಗೆ ಏನ್ ಮಾಡ್ತು ಏನ್ ಮಾಡಿದ್ರಿ ಮಾಸ್ತರ ಅಫ್ಜಲ್ಪುರ್ ಅನ್ನುವಂತ ಮಾತ್ರ ಸಿಟಿ ಒಳಗೆ ಹೋಗಿ ಸೇರ್ಕೊಟ್ಟು ಮಗ ಹೌದ್ ಹೌದು ಅಫ್ಜಲ್ಪುರ್ ಅನ್ನುವಂತ ಸಿಟಿ ಒಳಗೆ ಹೋಗಿ ಸೇರ್ಕೊತ್ತು SBI ಬ್ಯಾಂಕ್ ದರೋಡಿ ಮಾಡೋಗೋಸ್ಕರವಾಗಿ ಹೋದ SBI ಬ್ಯಾಂಕ್ನಾಗ ಅಲ್ಲಿ SBI ಬ್ಯಾಂಕ್ ಅಪ್ಪ ಅಂತಂದ್ರ ಅದು ಗೌರ್ಮೆಂಟ್ ಅಂಡರ್ದಾಗ ಇರ್ತದೆ ಹೌದಲ್ರಿ ಮಾಸ್ತರ ಸೆಂಟ್ರಲ್ ಗೌರ್ಮೆಂಟ್ ಹೌದು ಅವಾಗ ಏನು ಅಲ್ಲಿ ಕಾವಲು ಮಾಡೋಗೋಸ್ಕರವಾಗಿ ಸೆಕ್ಯೂರಿಟಿ ಇಟ್ಟಿರ್ತಾರ ಅವ್ರು ಒಳಗೆ ಹೌದು ಗನ್ಮ್ಯಾನ್ ಇಟ್ಟಿರ್ತಾರ ಅದು ಏನು ಕ್ಯಾಶ್ ಬಾಕ್ಸ್ ಇರ್ತದ ನೋಡು ಹೌದು ದಾಂಡಿಗೆ ತಿಜುರಿ ಅದು ಎತ್ಕೊಂಡು ಹೊಡ್ಕೊಂಡು ಹೋಗ್ಬೇಕಂದ ಒಟ್ಟು ರೊಕ್ಕನೇ ಹೌದು ಅವಾಗ ಅಲ್ಲಿ ಕಾವಲು ಮಾಡ್ಲಕ್ ನಿಂತಿದ್ನಲ್ಲವ ಗನ್ ಹಿಡ್ಕೊಂಡು ಇವ ಹೋಗಿ ಎತ್ಕೊಂಡು ನೀನು ತಗೊಂಡು ಹೊರಗೆ ಆಗ್ಬೇಕನ್ನೋದ್ರೊಳಗಾಗಿ ಗನ್ಮ್ಯಾನ್ ಬಂದು ಗನ್ ಹಚ್ಚದ ಇವನಿಗೆ ಮಗನಿಗೆ ಗನ್ ಇವನಿಗೆ ಎದಿಗೆ ಹಚ್ಚದ ಕಬ್ರು ಹಾರಿ ಬಿಟ್ಟಿದ್ದಲ್ಲ ಮೊದಲೇ ಮಗ ಏನ್ ಮಾಡ್ತಾನ್ರಿ ಇವಾಗ ಹಿಂಗಾದ್ರೆ ನಾ ಪಾಡಾಗಲ್ಲ ತಿಳ್ಕೊಂಡು ಅದೇ ಗನ್ ತಗೊಂಡು ಹೊಳ್ಳಿ ಧನ್ ಅನಿಸ್ಬಿಟ್ಟ ಯಾರಿಗ್ರಿ ಮಾಸ್ತರ ಸೆಕ್ಯೂರಿಟಿ ಗಾರ್ಡ್ಗೆ ಧನ್ ಅನ್ಸದ ಖಬರ್ ಇರಂಗಿಲ್ಲ ಅವಾಗ
ನಾರೇ ಸಾಯಲಕ್ಕ ಬೇಡ ಅವರೇ ಸಾಯಲಕ್ಕ ಅಂದ ಹಂಗೆ ಕಣ್ಮ್ಯಾನ ಧನ್ ಅನಿಸಿದ ಹಾ ಗೋರ್ಮೆಂಟ್ ಹಂಗ್ ಬಿಡ್ತದ ಓತಮ್ಮ ಅದೇ ಬಿಡ್ತಾರಿ ಮಾಸ್ತರ ಆಗಿಂದಾಗೆ ಮಾತ್ರ ಒಯ್ದ್ರು ಅದಕ್ಕೆ ಪೊಲೀಸ್ ಸ್ಟೇಷನ್ ಹೌದು ಹೌದು ಪೊಲೀಸ್ ಸ್ಟೇಷನ್ದಾಗ ಬಗ್ಗೆ ಹರಿಲಿಲ್ಲ ಎಲ್ಲಿ ಹೋಯ್ತ್ರಿ ಇದ್ರ ನ್ಯಾಯ ಎಫ್ಐಆರ್ ಹರಿದ್ರು ಮುಂದೆ ಎಲ್ಲಿಗೆ ಹೋಯ್ತು ಕೋರ್ಟಿಗೆ ಹೋಯ್ತು ಕೆಲಸ ಹೌದು ಹೌದು ಕೋರ್ಟಿಗೆ ಹೋಗ್ಬೇಕು ಅಲ್ಲಿ ಜಜ್ಮೆಂಟ್ ಏನಾಗ್ಯದ ಏನಾಗಿದ್ರಿ ಮಾಸ್ತರ ಈ ಮಗನಿಗೆ ಪಾಸಿ ಶಿಕ್ಷೆ ಕೊಡ್ರಿ ಅಂತ ತಿಳ್ಕೊಂಡು ಏನ್ ಮಾಡ್ಯಾರ ಏನ್ ಮಾಡ್ಯಾರಿ ಜಜ್ಮೆಂಟ್ ಕೊಟ್ಟಾನ ಜಡ್ಜ ಏನ್ ಕೊಟ್ಟನ್ರಿ ಪಾಸಿ ಶಿಕ್ಷೆ ಆಗಲಿ ಹೌದು ಜಜ್ಮೆಂಟ್ ಕೊಂಡ ಅವಾಗ ಮುಂದೆ ಅಲ್ಲಿ ಜಜ್ಮೆಂಟ್ ಕೊಟ್ಟು ಬಳಕ ಒಯ್ದಾರಲ್ಲಿ ಪಾಸಿ ಶಿಕ್ಷೆ ಕೊಡುವಂತ ಟೈಮ್ದೊಳಗ ಕೇಳ್ತಾರ ಮಗನಿಗೆ ಏನ್ ಕೇಳ್ತಾರಿ ಮಗನ ನಿನ್ನ ಕೊನೆ ಆಶೆ ಏನಾರ ಇದ್ರೆ ಹೇಳು ನಿನಗೆ ತಾಯಿ ತಂದಿ ಬಂಧು ಬಳಗ ಅಕ್ಕಂಗದೇರು ಅಣ್ಣತಮ್ಮದೇರು ಯಾರು ಇದ್ರಂದ್ರ ಅವ್ರಿಗೆ ತಂದು ನಾವು ಮೋತಿ ಹಾಕಿಸ್ತೀವಿ ಆಮೇಲೆ ನಿನಗೆ ಆ ಶಿಕ್ಷೆ ಕೊಡ್ತೀವಿ ಅಂತ ತಿಳ್ಕೊಂಡು ಹೇಳ್ತಾರೆ ಗೌರ್ಮೆಂಟ್ ಅವಾಗ ಹೇಳ್ತಾನ್ರಿ ಹುಡುಗ ಅವಾಗ ಮಗ ಏನಂದ ಏನಂತಾನ್ರಿ ನಾ ಸಣ್ಣವಿರ್ಲಕ್ಕಾಗಿ ನಮ್ಮ ಅಪ್ಪ ತೀರ್ಕೊಂಡಾನ ಹೌದು ಹೌದು ನಮ್ಮ ಅವು ನಾವು ಒಬ್ಬನೇ ಮಗ ಅಕ್ಕಿಲ್ಲ ತಂಗಿಲ್ಲ ಬಂಧು ಇಲ್ಲ ಬಳಗ ಇಲ್ಲ ಯಾರು ಇಲ್ಲ ಹೌದು ಹೌದು ನಾವು ಒಬ್ಬನೇ ಮಗ ನಮ್ಮ ಅವ್ ತಂದು ನೀವು ಮೋತಿ ಹಾಕಿ ಮುಂದೆ ನೀವು ಗಲ್ಲು ಶಿಕ್ಷೆ ಕೊಡ್ರಿ ಅಂತ ತಿಳ್ಕೊಂಡು ಮಗ ಇದ್ದಾಗ ಹೇಳ್ದ ಅವಾಗ ಏನ್ ಮಾಡ್ರಿ ಪೊಲೀಸರು ಆಗಿಂದಾಗೆ ಹೋಗಿ ಅವ್ರು ಕರ್ಕೊಂಡು ಬಂದ್ರು ಬರೋದ್ರೊಳಗಾಗಿ ದೂರಿಂದ ನೋಡಿದ್ರು ತಾಯಿ ಇದ್ದೈತಿ ಏನ್ ಮಾಡ್ತಾನ್ರಿ ಮಾಸ್ತರ ಅವಾಗ ಮಗನಿಗೆ ಗಲ್ಲಿಗೆ ಏರಿಸ್ಯಾರ ಇನ್ನ 10-15 ನಿಮಿಷನಾಗ ಅವನಿಗೆ ಗಲ್ಲು ಶಿಕ್ಷೆ ಆಗ್ತದ ದೂರಿಂದ ನೋಡು ಎದಿ ಹೊಡ್ಕೊಳಕತ್ತದ ಇವ್ರವ್ವ ಹುಡುಗರವ್ವ ಎದಿ ಹೊಡ್ಕೊಂಡು ಮಾತ್ರ ಖಳಖಳನೆ ಕಣ್ಣು ತುಂಬ ನೀರು ತಂದು ಇಂಥ ಯಾಕೆ ಬಂತು ನನ್ನ ಮಗನೇ ಅಂತ ತಿಳ್ಕೊಂಡು ಗಳಗಳ ಅಳತಿತ್ತು ಅವ್ವ ಅವಾಗ ಏನಂತಲ್ರಿ ಮಗ ಇದ್ದಾಗ ಹೇಳ್ತಾನ ತಾಯಿ ಏನ್ ಹೇಳ್ತಾನ್ರಿ ಏ ಅವ್ವ ನೀ ಸಂತಿ ಮಾಡು ಟೈಮ್ದೊಳಗ ನಾ ಸಣ್ಣವಿದ್ದೆ ಹೌದು ಹೌದು ಅವಾಗ ನೀನು ನನಗೆ ಏನಂದಿದಿ 10 ರೂಪಾಯಿ ಬೇಡ್ರಿ ನೀವು ಕೊಡೋದು ಆಗೋದಿಲ್ಲ ಸೋಮವಾರ ನನ್ನ ಮಗನೇ ಅಂದಿದಿ ನಾ ಹಿಂದಿನ ಸಣ್ಣ ಸಣ್ಣ ಹಣ್ಣುಗಳು ಕಳವು ಮಾಡ್ಕೋತ ತಂದು ನಿನ್ನ ಕೈಯಾಗ ಕೊಟ್ಟಿನಿ ಅವಾಗ ನೀ ಏನ್ ಹೇಳಿದ್ ನನಗ ಏನು ಚಲೋ ಮಾಡಿದ್ವು ನಾನು ರಾಜ ಅಂತ ಲಟ್ಕಿ ಮುರಿದಿದೆ ಅವಾಗೆ ಒಂದ್ 2 ಏಟು ನನ್ನ ಕಪಾಳಿಗೆ ಹೊಡೆದು ಮಾಡೋದು ಚಲೋ ಅಲ್ಲೋ ಮಗನೇ ತಿಳ್ಕೊಂಡು ಬುದ್ಧಿ ಹೇಳಿದ್ದೆ ಅಂದ್ರ ಇವತ್ತಿನ ದಿವಸ ಈ ಕಳ್ತನ ಮಾಡ್ತಿದ್ದಿಲ್ಲ ಈ ಪಾಸಿ ಶಿಕ್ಷೆ ನನಗೆ ಆಗ್ತಿದ್ದಿಲ್ಲ ಈ ಪಾಸಿ ಶಿಕ್ಷೆ ಆಗ್ಬೇಕಾದ್ರ ಕಾರಣ ಏನು ನಿನ್ನಂತ ತಾಯಿ ಜನ್ಮದಾಗ ಯಾರಿಗೂ ಸಿಗಬಾರ್ದು ಇವತ್ತು ಗಲ ಶಿಕ್ಷೆ ಆಗ್ಬೇಕಾದ್ರೆ ನೀನೇ ಕಾರಣ ತಿಳ್ಕೊಂಡು ಮಾತ್ರ ಮಗ ಇದ್ದಾವ ಕಳಕಳನೆ ಕಣ್ಣು ತುಂಬಾ ನೀರು ತಂದ ಗೋರ್ಮೆಂಟ್ ಹೆಂಗ್ ಬಿಡ್ತಾರೆ ಹಂಗೆ ಮೋತಿ ಮ್ಯಾಗ ಶಿಕ್ಷೆ ಆಯ್ತು ಯಾರಿಗ್ರಿ ತಾಯಿ ಮುಂದೆ ಮಗನಿಗೆ ಶಿಕ್ಷೆ ಆಗ್ಯಾವ ಹೌದಲ್ರಿ ಮಾಸ್ತರ ಇವಕ್ಕೆಲ್ಲ ತಾಯಿ ಎಲ್ಲಕ್ ಬರಂಗಿಲ್ಲ ಇಂಥವ್ರಿಗೆ ತಾಯಿ ಎಲ್ಲಕ್ ಬರಂಗಿಲ್ಲ ಇವ್ರಿಗೆ ಏನಂತಾರಿ ಮಾಸ್ತರ ಇವೆಲ್ಲ ನಮ್ಮ ಅಪ್ಪದೇವ್ರ ಸಾಕಿದ ನಾಯಿ ಇದ್ದಂಗ ಹೌದು ಇಂಥವ್ರಿಗೆ ನಾ ತಾಯಿ ಎಲ್ಲಕ್ ಬರಂಗಿಲ್ಲ ಬರಂಗಿಲ್ಲಲ್ರಿ ಮಾಸ್ತರ ತಾಯಿ ಅಂದ್ರ ಮಗನಿಗೆ ಮಾತ್ರ ಸಂಸ್ಕಾರ ಏನು ಒಳ್ಳೆ ಸಂಸ್ಕಾರ ಕೊಡ್ತಾಳ ಅಕ್ಕಿ ತಾಯಿ ನಿಜವಾದ ತಾಯಿ ಜಗತ್ತದೊಳಗ ಅಂತ ಹೇಳ್ತಾರ ಅದಕ್ಕೆ ಇಲ್ಲಿ ಏನಾಗ್ತದ ಯಾವ ತೋಟದ ಮಾಲಕನ ಮಗಳ ಅನ್ನೋ ಫಾತಿಮನಿಗೆ ಮಾತ್ರ ಲಗ್ನ ಮಾಡಿದ್ರು ಯಾರಿಗೆ ಅಬುಸ್ವಾಲೆ ಶರಣರಿಗೆ ಈ ಫಾತಿಮಾ ಅಂದ್ರೆ ಹೆಂಗಿದ್ದಳಪ್ಪ ಅಂತಂದ್ರೆ ಒಂದು ಸೂರ್ಯ ಹೊಳದಂಗ ಹೊಳಿತಿದ್ಳು ರೂಪದೊಳಗ ಲಗ್ನ ಹೇಳಿದ ಮಾವ ಅಳಿಯಾಗ ಲಗ್ನ ಮಾಡೋ ಟೈಮ್ದಾಗ ಅವ ಏನ್ ಹೇಳಿದ್ದ ಕೈ ಕಾಲ ಕಣ್ಣ ಮೂಗ ಏನೂ ಇಲ್ಲೋ ನನ್ನ ಮಗಳಿಗೆ ಅಂತ ಕೂಳು ಮಗಳಿಗೆ ಮಾತ್ರ ಯಾರು ಮಾಡ್ಕೊಳ್ಳೋರಾಗ್ಯಾರ ಮರ ಏನಾರ ಮಾಡಿ ಈಕಿಗೆ ಉಡ್ಯ ಹೈಕೋ ತಿಳ್ಕೊಂಡು ಹೇಳಿದ್ದ ಅವ ಇಲ್ಲಿ ನೋಡೋರು ಲಗ್ನ ಆದ ಕೂಡಲೇ ಮಾತ್ರ ಸೂರ್ಯನ ಜ್ಯೋತಿ ಹೊಳದಂಗ ಹೊಳಿಲಕತ್ತಾಳ ಮನ್ಯಾಗ ಏನು ರೂಪ ನೋಡ್ದ ನಮ್ಮ ಮಾವು ನನಗೆ ಸುಳ್ಳು ಹೇಳದನಲ್ಲ ಬೆಳ್ಯಾಗ ಹಾಕದ ತಿಳ್ಕೊಂಡು ಅವ ಹೊರಗೆ ಕೂತ ಅವಾಗ ತೋಟದ ಆಳ ಮನುಷ್ಯರು ಬಂದು ಕೇಳ್ತಾರ ಏನ್ ಕೇಳ್ತಾರ್ರಿ ತೋಟದ ಆಳ ಮನುಷ್ಯರು ಮುಂಜಾನೆ ಎದ್ದು ಆಳ ಮಕ್ಕಳು ಅಂಗಳ ಕಸ ಹೊಡಿಲಾಕ ಹೋಗಿ ಅಬುಸ್ವಾಲೆ ಬೈಲಿಗೆ ಬೊದ್ದಿದು ನೋಡ್ಯಾರ ಕಣ ಮುಟ್ಟ ನೀನು ಇಲ್ಲಾಕ ಬನಗಿದು ಅಂತಾರ ಅವರು ಮಂಚ ಬಿಟ್ಟ ಶರಣ ಮಂಚುದು ಸುದ್ದಿ ಕೇಳಿ ಕಿಂಚಿತಾಗಿ ಸೇಟ ಕೈಕಾಲಿಲ್ಲದ ಮಡದಿ ಅಂತ ಕರಾರ ಮಾಡಿ ಕೊಟ್ಟು ನನಗ ಈಗ ಕೈಕಾಲಿದ್ದಕ್ಕಿ ಬದಲಿ ಕಳಿಸಿರೋ ಅಂತ ಕ್ಯಾಟ ಈಗ ಕೈಕಾಲಿದ್ದಕ್ಕಿ ಬದಲಿ ಕಳಿಸಿರೋ ಅಂತ ಎಷ್ಟು ಗೌರಿಯಾಳ ಮಕ್ಕಳು ತೋಟದ ಮಾಲಕಗ ಹೇಳತಾರು ನಿಮ್ಮ ಅಳಿಯ ಹುಚ್ಚ ಇದ್ದ ಕಾಣಸ್ತಾನ ತೇಟ ಬೆಳಗಾನ ಹೊರಗೆ ಮನೆಗೆ ನೆತ್ತ ಮನಿ ಬಿಟ್ಟ ಕೈಕಾಲೆಲ್ಲವ ನಡೆದಿ ಬೇಕಂತ ಮನುಷ್ಯ ಗೊತ್ತ ಎಷ್ಟು ಕೇರಿ ಮಾಲಕ ಚಟ್ನೆ ಎದ್ದು ಹೊರಟಾನು
ತನ್ನ ಅಳಿಯನಿಗೆ ಹೇಳಲಿಕ್ಕೆ ಒಳಗೋಟ. ಇಷ್ಟು ಕೇಳಿ ಮಾಲಕ ಛತ್ನ ಎದ್ದು ಹೊರಟಾನು ತನ್ನ ಅಳಿಯನಿಗೆ ಹೇಳಲಿಕ್ಕೆ ಒಳಗೋಟ. ತನ್ನ ಅಳಿಯನ ಬರೀಲಿ ಹೋಗಿ ತೋಟದ ಮಾಲಕ ಕೇಳತಾನ, ನೀನು ಬೈಲಿಗೆ ಬಿದ್ದ ಬಗೆ ಹೇಳೋ ಬ್ರಹ್ಮಿ ಬೇಟ. ಹೌದು. ಅವು ಶಾಲೆ ಅಂತನ ಹಚ್ಚಿದ ನೀನು ಹುಡುಗಾಟ, ಹೆಂಗ ತಗಲಬಾಜಿ ಮಾಡಿದ್ರೆ ಹ್ಯಾಂಗೋ ಕಡಗಾಟ. ಕೈ ಕಾಲಿಲ್ಲ ಮಡದಿ ಇಲ್ಲ ನೋಡ್ದಂಗ ನೀನು ನಡಿಯಾಳಿಲ್ಲ, ಆ ಜಡಜಾಕ್ಷಿನ ಮುಟ್ಟಿದ್ರ ಆಗುವೆ ಮೃತ ಭ್ರಷ್ಟ. ಎಷ್ಟು ಕೇಳಿ ಮಾಲಕಂದ ಮರ್ಮ ನಿನಗೆ ತಿಳಿದಿಲ್ಲ, ನಿನಗೆ ತಿಳಿದಿಲ್ಲ. ಕಾಲ ಇಲ್ಲ ಕೇಂದ್ರ ಹತ್ತಲಿಲ್ಲೋ ಹೊಯ್ಲ ಹತ್ತಿಲ್ಲೋ ನಿನಗೆ ಹುಟ್ಟಿದ ಬಳಿಕ ನನ್ನ ಮಗಳು ದಾಟಿಲು ತಲೆ ಬಾಗಿಲ, ಹಗಲು ಬಾಗಿಲ. ಅದಕ್ಕೆ ಕಾಲಿಲ್ಲ ಅಂದೀನಿ ಕೇಳೋ ಕುಶಲ ಅಂದೀನಿ ಕೇಳೋ ಕುಶಲ. ಕೈಯ ಎಲ್ಲಾರ್ದ ಲುಲ್ಲಿ ಅಂದ್ರ ಕೈಯ ಎಲ್ಲಾರ್ದ ಲುಲ್ಲಿ ಅಂದ್ರ ಅನ್ಯ ಪದಾರ್ಥ ಹಿಡೋದಿಲ್ಲ, ಹಿಡೋದಿಲ್ಲ. ಕೈ ಎತ್ತಿ ಮತ್ತೊಬ್ರಿಗೆ ಹೊಡೆದಿಲ್ಲ, ಯಾರಿಗೆ ಹೊಡೆದಿಲ್ಲ. ಕಣ್ಣ ಎಲ್ಲಾರ್ದ ಕುರುಡಿ ಅಂದ್ರ ಪರಪುರುಷರಿಗೆ ನೋಡಿಲ್ಲ, ಮಗಳು ನೋಡಿಲ್ಲ. ಕಿವಿ ಎದ್ದು ಕೆಟ್ಟ ಶಬ್ದ ಕೇಳಿಲ್ಲ, ಶಬ್ದ ಕೇಳಿಲ್ಲ. ಅರ್ಥ ತಿಳಿದು ಗುರುತ ಮಾಡಿಕೋರ ಕರ್ತೀದು, ಈಕಿ ಖಾಸ ನನ್ನ ಮಗಳು ಖರೆ ಪ್ರಮಾಣ. ಹೌದು. ಎಷ್ಟು ಕೇಳಿ ಶರಣಗ ಖರೆ ತೋರದ ಸಂಪೂರ್ಣ, ತನ್ನ ಹೆಂಡತಿ ಕೂಡ ಕೂಡಿಕೊಂಡ ಅಕ್ಷರ. ಪರಮೇಶ್ವರರ ಪ್ರೀತಿ ಪುತ್ರ ಅನಸಿದಾನು, ಪೀರನ ಪೀರಮೈ ಭೂಮ ಶರಣ. ಸತಿಪತಿ ಕೂಡಿಕೊಂಡು ಕೆಲ ದಿವಸ ಕಾಲ ಕಳೆದು ಮುಂದೆ ತಯಾರಾದ್ರು ತಮ್ಮ ಜಿಲಾನಿ ಗ್ರಾಮಕ್ಕ. ಹೌದು. ಬಂದು ಬಾಂಧವರಿಗೆ ಹೇಳ್ತಾರವರು ಪ್ರೇಮಕ್ಕ, ತೋಟದ ಮಾಲಕದಂದ್ರು ಕ್ಷಮಿಸಿ ಕಳಿಸ್ರು ನಿಮ್ಮ ಧರ್ಮಕ್ಕ. ಅಂತ ಅಳಿಯಾನಿಗೆ ಹಸ್ತ ಇಟ್ಟು ಹೇಳ್ತಾರೋ, ಮರತಿರಬಾರ್ದು ಗುರು ಸೇವಕ. ಮಗಳಿಗೆ ವಸ್ತ್ರ ಒಡವಿ ಹಾಕಿ ಖಡಕ್ ಮಾಡಿ ಕಳಿಸುವಾಗ, ಅಳಿಯಾಂತನ ಮತ್ತ ಮೂಲೈತು ಋಣಕ. ಹೌದು. ತುತ್ತ ಹಣ್ಣಿನ ಋಣನ ತೊಡಕ ಹಾಕಿದ ಕಡಿತಾನಕ, ಈ ಬಂಗಾರ ಋಣ ಕೊಡಬೇಕು ಯಾವ ಜನ್ಮಕ. ತುತ್ತ ಹಣ್ಣಿನ ಋಣನ ತೊಡಕ ಹಾಕಿದ ಕಡಿತಾನಕ, ಈ ಬಂಗಾರ ಋಣ ಕೊಡಬೇಕು ಯಾವ ಜನ್ಮಕ. ತೋಟದ ಮಾಲಕ ಹೇಳ್ತಾನ, ನಾನೇ ಋಣ ಕೊಡ್ಬೇಕು ನಿನಗ, 12 ವರ್ಷ
ವರ್ಷ ದುಡ್ದ ಉಪಕಾರ ಹ್ಯಾಂಗ